ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಸಂತೋಷ್. ಇವತ್ತು ನಾನು ಅನ್ಬಾಕ್ಸಿಂಗ್ ಜೊತೆ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ವಾಲ್ ಮೌಂಟ್ ಫ್ಯಾನು. ವಾಲ್ ಮೌಂಟ್ ಫ್ಯಾನಲ್ಲಿ ನಾವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೇನು ನೋಡಬೇಕು ಮತ್ತು ಯಾವ ಥರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅದರಲ್ಲಿ ಇರುತ್ತೆ ಮತ್ತು ಯಾವ ಥರ ಅದನ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ವಾಲ್ ಮೌಂಟ್ ಫ್ಯಾನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಅದರದ್ದು ಒಂದು ಸ್ವೀಪ್, ಅಂದರೆ ಅದರದ್ದು ರೊಟೇಷನ್ ಏನಿದೆ, ಅದರದ್ದು ಡಯಾ ಏನಿದೆ, ಆ ಡಯಾ ಎಷ್ಟು ಇದೆ ಅಂತ ಅಂದ್ಬಿಟ್ಟು ಕೆಲವು 300 mm ಇದೆ, ಕೆಲವು 400 mm, ಈ ಥರ ಡಿಫ್ರೆಂಟು ಡಯಾದಲ್ಲಿ ಬರ್ತವೆ. ನಿಮ್ಮ ಒಂದು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಫಸ್ಟ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ನೀವು ನೋಡಬೇಕಾಗಿರೋದು ಅದರದ್ದು ಫ್ಲೋ, ಏರ್ ಫ್ಲೋನ ಎಷ್ಟು ಒಂದು ಕೆಪಾಸಿಟಿಲಿ ಮಾಡುತ್ತೆ, ಅದನ್ನು ನಾವು ಯಾವ ಥರ ಮೆಜರ್ ಮಾಡ್ತೀವಿ ಅಂತಂದರೆ ಕ್ಯೂಬಿಕ್ ಮೀಟರ್ ಪರ್ ಮಿನಿಟ್ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಕೆಲವೆಲ್ಲ ಏನು ಮಾಡ್ತವೆ, ಒಂದು 60 ಇರ್ತವೆ, ಇಲ್ಲ 70 ಕ್ಯೂಬಿಕ್ ಮೀಟರ್ ಪರ್ ಮಿನಿಟು, ಈ ಥರ ಜಾಸ್ತಿ ನಮಗೆ ಈ ವ್ಯಾಲ್ಯೂ ಇದ್ದಷ್ಟು ಏರ್ ಫ್ಲೋ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದು ಪವರ್ ಕನ್ಸಂಪ್ಷನ್, ಎಷ್ಟು ಪವರ್ ಕನ್ಸಂಪ್ಷನ್ ಇದು ಮಾಡುತ್ತೆ. ನೆಕ್ಸ್ಟ್ ಬ್ರ್ಯಾಂಡು, ನಿಮ್ಗೆ ಇಷ್ಟ ಆದ ಬ್ರ್ಯಾಂಡಲ್ಲಿ ವಾರಂಟಿ ಎಷ್ಟು ಕೊಡ್ತಾರೆ ಮತ್ತು ಫೀಚರ್ಸು ಹೇಗಿರುತ್ತೆ ಅಂತ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನಾನು ನಿಮ್ಮ ಜೊತೆ ಅನ್ಬಾಕ್ಸ್ ಮಾಡೋಕೊಟ್ಟಿರೋದು ಒಂದು ಉಷಾ ಮ್ಯಾಕ್ಸಿ ಏರ್ ಅಲ್ಟ್ರಾ ಅನ್ನೋ ಒಂದು ಮಾಡೆಲ್ನ ನಾನಿವತ್ತು ಅನ್ಬಾಕ್ಸ್ ಮಾಡೋಕೊಟ್ಟಿದ್ದೀನಿ. ಬನ್ನಿ ಇದ್ರದ್ದು ಯಾವ್ಯಾವ ಥರ ಅವರು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅವ್ರು ಕೊಟ್ಟಿದ್ದಾರೆ ಅಂತ ನೋಡ್ತು ಅಂತ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ, ರಸ್ಟ್ ಫ್ರೀ ಬಾಡಿ ವಿತ್ 100% ಕಾಪರ್ ಮೋಟಾರ್ ಪ್ಲಸ್ 2 years ವಾರಂಟಿ ಅಂತ ಕೊಟ್ಟಿದ್ದಾರೆ. ಮತ್ತು ಸೈಡ್ ನಾಬ್ ಫಾರ್ ಈಸಿ ಟಿಲ್ಟ್ ಅಂತಂದರೆ ಟಿಲ್ಟ್ ಸೆಟ್ಟಿಂಗ್, ಒಂದು ಸೈಡಲ್ಲಿ ನಾಬ್ ಕೊಟ್ಟಿರ್ತಾರೆ, ಒಂದು ಈಸಿಯಾಗಿ ಟಿಲ್ಟ್ ಆಗೋದಕ್ಕೆ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದು ನಮಗೆ ಅರೌಂಡ್ ಇದು ಒಂದು 3 ಕಲರ್ ಬರುತ್ತೆ. ಒಂದು ಇವಾಗ ನಾನು ಪರ್ಚೇಸ್ ಮಾಡಿದ್ದು ಬಂದು ಒಂದು ಲೈಟ್ ಬ್ಲೂ, ಅದಾದಮೇಲೆ ವೈಟ್ ಬರುತ್ತೆ, ಅದಾದಮೇಲೆ ಮರೂನ್ ಬರುತ್ತೆ. ಇಲ್ಲಿ ಒಂದು ಸ್ಟಿಕ್ಕರ್ ಹಾಕಿರೋದ್ರಿಂದ ನಮ್ಗೆ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲೊಂದು ಗೋಲ್ಡು ಮತ್ತು ಲೈಟ್ ಬ್ಲೂ, ಈ ಥರ ಒಟ್ಟು 4 ಕಲರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಫೀಚರ್ಸ್ ಏನಂತ ಕೊಟ್ಟಿದ್ದಾನೆ ಅಂತ ಅಂದರೆ 3 ಸ್ಪೀಡ್ ಸ್ವಿಂಗ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಆಟೋ ಥರ್ಮಲ್ ಪ್ರೊಟೆಕ್ಷನ್, ಅಂದರೆ ಹೆವಿ ಹೀಟ್ ಆಯಿತು ಅಂದರೆ ಟೆಂಪ್ರೇಚರ್ ಜಾಸ್ತಿ ಅಂದರೆ ಆಟೋಮೆಟಿಕ್ಕಾಗಿ ಫ್ಯಾನು ಆಫ್ ಆಗುತ್ತೆ. ಮತ್ತು ಜರ್ಕ್ ಫ್ರೀ ಆ್ಯಂಡ್ ಯೂನಿಫಾರ್ಮ್ ಆಸಿಲೇಷನ್. ಜರ್ಕ್ ಫ್ರೀ ಅಂತ ಅಂದರೆ ನನಗೆ ಇನ್ನೊಂದು ಜರ್ಕ್ ಫ್ರೀ ಅಂತ ಅಂದರೆ ಈ ಫ್ಯಾನ್ ಹಿಂಗೆ ಈ ಥರ ರೊಟೇಟ್ ಆಗಬೇಕಾದಾಗ ನಿಮಗೆ ಒಂದು ಸ್ಲೋ ಅಂದರೆ ಈಸಿಯಾಗಿ ಒಂದು ಯೂನಿಫಾರ್ಮ್ ಮೋಷನಲ್ಲಿ ನಿಮಗೆ ರೊಟೇಟ್ ಆಗುತ್ತೆ. ಏನಂದರೆ ಜರ್ಕ್ ಟಕ್ 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 ಅಂತ ಈ ಥರ ರೊಟೇಟ್ ಆಗಲ್ಲ ಅನ್ನೋದು ಜರ್ಕ್ ಫ್ರೀ ಒಂದು ಅಂತ ಕೊಟ್ಟಿರೋದು. ನೆಕ್ಸ್ಟು ಇದ್ರದ್ದು ಪ್ರೈಸ್ ಬಂದು ನಮಗೆ 3625 ರೂಪೀಸ್ ಕೊಟ್ಟಿದ್ದಾನೆ. ಬಟ್ ಇದನ್ನು ನಾನು ಅಮೆಝಾನಲ್ಲಿ 2000 ರೂಪೀಸ್ ಪರ್ಚೇಸ್ ಮಾಡಿದೆ. ನೀವೇನಾದ್ರು ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಪರ್ಚೇಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಇದ್ರದ್ದು ನೋಡಿ, ವ್ಯಾಟೇಜ್ ಪವರ್ ಒಂದು ಕನ್ಸಂಪ್ಷನ್ ಬಂದ್ಬಿಟ್ಟು 55 ವ್ಯಾಟ್ಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಪೀಡ್ ಅಂತ ಹೇಳಿದ್ನಲ್ಲ, ಸ್ಪಿಂಡಲ್ ಸ್ಪೀಡ್ ಬಂದಿದ್ದು 1350 RPM. ನೆಕ್ಸ್ಟ್ ಇದು ಸ್ವೀಪ್ ಅಂತ ಅವಾಗಲೇ ಹೇಳಿದೆ, ಇದು 400 mm ಅಂದರೆ 40 ಸೆಂಟಿಮೀಟರ್ ಇದು ಸ್ವೀಪ್. ಟೋಟಲ್ ಡಯಾ ಇದು ಬಂದು ಡಯಾ, ಏರ್ ಫ್ಲೋ ಮತ್ತು RPM ಇದು 3 ಜಾಸ್ತಿ ಇದ್ರೆ ಏನಾಗುತ್ತೆ ನಿಮಗೆ ನಿಮಗೆ ಹೈ ಒಂದು ಕೆಪಾಸಿಟಿಲಿ ಏರ್ ಬರುತ್ತೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಮತ್ತು ಇದು ಅಸೆಂಬ್ಲಿ ಹೇಗೆ ಮಾಡೋದಂತ ನೋಡೋಣ. ಇದು ಬಂದು ಇಲ್ಲಿ ವಿಂಗು ಫ್ರಂಟ್ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮೈನ್ ಮೋಟರ್, ಇಲ್ಲೊಂದು ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸ್ಕ್ರೂ ಸಹ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ಒಂದು ಸ್ಪೀಡ್ ಕಂಟ್ರೋಲು, ಇನ್ನೊಂದು ಸ್ವಿಂಗ್ ಆಸಿಲೇಷನ್ ಕಂಟ್ರೋಲ್. ನಮಗೆ ಈ ಥರ ರೊಟೇಟ್ ಆಗಬೇಕಾ ಬೇಡವಾ ಅನ್ನೋದು ಒಂದು ಆಸಿಲೇಷನ್ ಕಂಟ್ರೋಲ್, ಇನ್ನೊಂದು ಸ್ಪೀಡ್ ಕಂಟ್ರೋಲ್ಗೆ ಇದು ಕೊಟ್ಟು. ಇದು ವಾಲ್ ಮೌಂಟ್ ಆಗೋದ್ರಿಂದ ನಾವು ಈ ಥರ ಹಿಂಗೆ ಪುಲ್ ಮಾಡಬೇಕಾಗತ್ತೆ. ಬನ್ನಿ ಇದ್ರ ಅಸೆಂಬ್ಲಿ ಮಾಡೋಣ. ಅವಾಗಲೇ ಹೇಳಿದ್ನಲ್ಲ, ಇದು ಆ್ಯಂಟಿ ಕ್ಲಾಕ್ ವೈಸ್ ಥ್ರೆಡ್ ಇದಿರೋದ್ರಿಂದ ನಾವು ಅದನ್ನ ರಿವರ್ಸಾಗಿ ತಿರುಗಬೇಕಾಗುತ್ತೆ. ಇದು ಒಂದು ಫ್ರಂಟ್ ಪ್ಯಾನಲು, ಇಲ್ಲಿ ಬ್ಯಾಕ್ ಪ್ಯಾನಲು, ಅದ್ರ ಜೊತೆ ಹಿಂಗೆ ಕೊಟ್ಟಿದ್ದಾರೆ. ಇದು ಸಹ ನಮಗೆ ಮೇಡ್ ಬಂದು ಪ್ಲಾಸ್ಟಿಕಲ್ಲಿ ಮೇಡ್ ಆಗಿರೋದು ಇದು. ನೆಕ್ಸ್ಟು ನಾನು ಹೇಳಿದ್ನ ಇದು ಬಂದು ನಿಮಗೆ ಫ್ರಂಟ್ ಮತ್ತು
ಬ್ಯಾಕ್ ಪ್ಯಾನಲ್ ಎರಡೂ ಸಹ ಮೆಟಲಲ್ಲಿ ಮಾಡಿರ್ತಾರೆ. ಇದು ವೆರಿ ಗುಡ್, ಯಾಕೆಂತಂದರೆ ನಮಗಿದು ಗಾರ್ಡು ಸೇಫ್ ಗಾರ್ಡ್ ಮಾಡುತ್ತೆ. ಪ್ಲಾಸ್ಟಿಕ್ ಆಯಿತು ಅಂದರೆ ಔಟರ್ ಇದು ನೀವೇನಾರು ಸ್ವಲ್ಪ ಏನಾರು ಮಿಸ್ ಆಗಿ ಏನಾರು ಹೊಡೀತು ಏನಾರು ಆಯಿತು ಅಂದರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಮೆಟಲ್ ಇರೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಫಸ್ಟ್ ಏನು ಮಾಡಬೇಕು ಅಂತಂದರೆ ಬ್ಯಾಕ್ದು ಒಂದು ಪ್ಯಾನಲ್ನ ಹಾಕ್ಕೊಳ್ಬೇಕು. ನೀವು ಅಬ್ಸರ್ವ್ ಮಾಡಿ, ಇದು ನಮಗೆ ಹ್ಯಾಂಡಲ್ ಇಲ್ಲಿ ಎಲ್ಲಿ ನಮಗೆ ಮೇಲಿರುತ್ತೆ ಅದು ಟಾಪಲ್ಲಿ ಬರಬೇಕಂತ. ಜಸ್ಟ್ ಇದು ಈಗ ಇತ್ತು ಅಂತಂದರೆ ನೆಕ್ಸ್ಟು ಈ ಥರ ಈಗ ಟೈಟ್ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ನಾವು ವಿಂಗಲ್ಲಿ ಇಲ್ಲೊಂದು ಸ್ಲಾಟ್ ಕೊಟ್ಟಿರ್ತಾರೆ, ಜೊತೆಗೆ ಇಲ್ಲೊಂದು ಪಿನ್ ಕೊಟ್ಟಿರ್ತಾರೆ. ಆ ಸ್ಲಾಟ್ ಹೋಗಿ ಕರೆಕ್ಟಾಗಿ ಆ ಪಿನ್ಗೆ ಕುತ್ಕೊಳ್ಬೇಕು. ಇಲ್ಲೊಂದು ಬ್ಲ್ಯಾಕ್ದು ಒಂದು ಕೊಟ್ಟಿರ್ತಾರೆ, ಇದನ್ನು ತೆಗೆದ್ರೆ ಮಾತ್ರ ಅದು ಹೋಗೋದು, ಇಲ್ಲ ಅಂದರೆ ಹೋಗಲ್ಲ. ಬ್ಲ್ಯಾಕ್ ಒಂದು ಕವರ್ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಆ ಸ್ಲಾಟಲ್ಲಿ ಕೂತಿದೆಯಾ ಇಲ್ಲ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಇದು ಬಂದು ಆ್ಯಂಟಿ ಕ್ಲಾಕ್ ವೈಸ್, ಹಿಂಗೆ ರಿವರ್ಸಲ್ಲಿ ತಿರುಗಿದ್ರೆ ಮಾತ್ರ ಅದು ಟೈಟ್ ಆಗುತ್ತೆ. ಫಾರ್ವರ್ಡಲ್ಲಿ ತಿರುಗಿದ್ರೆ ಅದು ಟೈಟ್ ಆಗಲ್ಲ. ರಿವರ್ಸಾಗೆ ತಿರುಗಿ ಟೈಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನೆಕ್ಸ್ಟ್ ಇದು ಕೊಟ್ಟಿರ್ತಾರಲ್ಲ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಲೂಸ್ ಮಾಡಿಕೊಟ್ರೆ ನಮಗೆ ಫ್ರಂಟ್ ಪ್ಯಾನಲ್ ಹಾಕೋದಕ್ಕೆ ಈಸಿ ಆಗುತ್ತೆ. ಕರೆಕ್ಟಾಗಿ ಈ ಒಂದು ಅವ್ರದ್ದು ಏನು ಒಂದು ಬ್ರ್ಯಾಂಡಿಂಗ್ ಕೊಟ್ಟಿರ್ತಾರೆ, ಆ ಬ್ರ್ಯಾಂಡ್ನ ಟಾಪಲ್ಲಿ ಇಕ್ಕೋಬೇಕು. ಹೀಗೆ ಟಾಪಲ್ಲಿ ಹಿಂಗೆ ಇಟ್ಕೊಂಡ್ರು ಲಾಕ್ ಮಾಡೋಣ. ಜಸ್ಟ್ ಇದೆಲ್ಲ ಆದಮೇಲೆ ಏನು ಮಾಡಬೇಕು ಅಂತಂದರೆ, ಕರೆಕ್ಟಾಗಿ ಅದು ಸ್ಟ್ರೈಟ್ ಇದೆಯಾ ನೋಡಿಕೊಂಡು ಈ ಥರ ಹಿಂಗೆ ರೊಟೇಟ್ ಮಾಡಿಕೊಂಡು ಏನು ಮಾಡೋಣ, ಈ ಥರ ಹಿಂಗೆ ಇಲ್ಲಿ ಸ್ಕ್ರೂ ಇಟ್ಬಿದ್ರೆ ಟೈಟ್ ಮಾಡಿದ್ರೆ ನಮ್ಮದು ಅಸೆಂಬ್ಲಿ ಮುಗಿಯುತ್ತೆ ಅಂತ. ಇದು ನೀಟಾಗಿ, ಅಂದರೆ ಫುಲ್ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಒಂದು ಅವರೇಜಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಟೈಟ್ ಮಾಡ್ಕೊಡಿ. ಫುಲ್ ಟೈಟ್ ಮಾಡೋದ್ರೆ ಇದು ಪ್ಲಾಸ್ಟಿಕ್ ಇರೋದ್ರಿಂದ ಇದನ್ನು ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇವ್ರು ಏನು ಮಾಡಿರ್ತಾರೆ ಅಂದರೆ, ವಾಲ್ ಮೌಂಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಇದನ್ನು ನೋಡಿ, ಇಲ್ಲಿ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಈ ಒಂದು ಇದನ್ನು ತೆಗೆದುಬಿಟ್ಟು ಇದಕ್ಕೆ ಕ್ಲ್ಯಾಂಪ್ನ ನಾವು ಏನು ಮಾಡಬೇಕಾಗತ್ತೆ, ವಾಲ್ಗೆ ನಾವು ಹಾಕಬೇಕಾಗತ್ತೆ. ನೀವು ನೋಡಿ, ಇದು ಇಲ್ಲಿ 3 ಹೋಲ್ ಕೊಟ್ಟಿರ್ತಾರೆ. ಇದನ್ನು ನಾವು ವಾಲ್ಗೆ ಈ ಥರ ಹಿಂಗೆ ಲಾಕ್ ಮಾಡಿಬಿಟ್ಟು ಈ ಫ್ಯಾನ್ ಏನು ಮಾಡುತ್ತೆ, ಈ ಥರ ಜಸ್ಟ್ ನೋಡಿ ಹಿಂಗೆ ಲಾಕ್ ಆಗುತ್ತೆ. ಇದು ಈಗ ಇರೋದನ್ನ ಹಿಂಗೆ ಲಾಕ್ ಮಾಡ್ತಂದ್ರೆ ಆಟೋಮೆಟಿಕ್ಕಾಗಿ ಇದು ಲಾಕ್ ಆಗುತ್ತೆ. ನೀವು ಇದನ್ನು ಬಂದು ವಾಲ್ ಲಾಕ್ ಮಾಡಬೇಕು. ಜಸ್ಟ್ ಇದನ್ನು ತಗೊಬಂದು ಈ ಥರ ಹಿಂಗೆ ಫಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಇಷ್ಟೇ ಸಿಂಪಲ್ ಸೆಟಪ್ಪಲ್ಲಿ ಈ ಒಂದು ಅಸೆಂಬ್ಲಿ ಕಂಪ್ಲೀಟ್ ಆಗುತ್ತೆ. ಏನಾದ್ರು ಕ್ವಶನ್ ಇತ್ತು ಅಂದರೆ, ಇದನ್ನು ಟೇಬಲ್ ಮೇಲೆ ಟೇಬಲ್ ಮೌಂಟ್ ಥರ ಇಟ್ಕೊಳ್ಬೇಕು ಅಂತಂದರೆ ನಿಮಗೆ ಟಾಪ್ ಅಂದರೆ ಈ ಡೈರೆಕ್ಷನಲ್ಲಿ ನಿಮಗೆ ಏರ್ ಫ್ಲೋ ಹೋಗ್ಬೇಕಂದ್ರೆ ಅಪ್ಪಲ್ಲಿ ಹೋಗಬೇಕು ಅಂತಂದರೆ ಮೋಸ್ಟ್ಲಿ ಆಗುತ್ತೆ. ಬಟ್ ನಿಮಗೆ ಕೆಳಗಡೆ ಡೌನಲ್ಲಿ ಆ ಥರ ಎಲ್ಲ ಆಗಬೇಕಂತಂದರೆ ಇದು ಆಗಲ್ಲ. ಯಾಕೆಂದರೆ ಈ ಒಂದು ಕೆಳಗಡೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರಲ್ಲ, ಅದು ಸಪೋರ್ಟ್ ಆಗಲ್ಲ, ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಇದಕ್ಕೆ. ಬನ್ನಿ ಜಸ್ಟ್ ಇವಾಗ ಟೆಸ್ಟಿಂಗ್ ಪರ್ಪಸ್ಗೆ ಆನ್ ಮಾಡಿ ನೋಡೋಣ. ಇದು ಬಂದು ಆಸಿಲೇಷನ್, ಇದು ಬಂದು ಸ್ಪೀಡು. ಆನ್ ಮಾಡೋಣ. ಅಪ್ ಟು 3 ಸ್ಪೀಡಲ್ಲೂ ತುಂಬ ಏರು ಫ್ಲೋ ಆಗ್ತೈತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಒಂದು
ಕ್ವಾಂಟಿಟಿಲಿ ಏರ್ ಫ್ಲೋ ಆಗ್ತೈತೆ. ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಇದರ ಅನ್ಬಾಕ್ಸಿಂಗ್ ಮಾಡ್ದೋ, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ನೋಡ್ದೋ, ಮತ್ತು ಯಾವ ಥರ ನಾವು ಒಂದು ವಾಲ್ ಮೌಂಟ್ ಫ್ಯಾನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ನೋಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ದೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.